ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಿದ್ದಂಥ ಬೂಡೆ ಗ್ಯಾಂಗ್ ಮತ್ತೊಂದು ಹೊಸ ದಾಳವನ್ನು ಬಿಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈಗ ಏನು ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡ ಅವರು ಒಂದು ಮಾಹಿತಿಯನ್ನು ಹೊರ ಹಾಕಿರುವಂಥದ್ದು. ಅದರಲ್ಲಿ ಕೂಡ ರಾಶಿ ರಾಶಿ ಹೆಣಗಳನ್ನು ನಾನು ನೋಡಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಿಟ್ಟಿರುವಂಥದ್ದು. ಸ್ಥಳ ಮಹಜರು ಆಗುವಂಥ ಸಂದರ್ಭದಲ್ಲಿ ನೋಡಿದ್ದೇನೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಹೇಳಿರುವಂಥದ್ದು. ನಮ್ಮ ಜೊತೆಗೆ ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂಥ ಪ್ರಮೋದ್ ಜಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈ ಧರ್ಮಸ್ಥಳ ವಿಚಾರದಲ್ಲಿ ಏನಾಗ್ತಿದೆ ಅಂತ? ಧರ್ಮಸ್ಥಳದ ಸಂಬಂಧಪಟ್ಟಾಗೆ ಕಳೆದ 5-6 ತಿಂಗಳಿಂದ ನಡೀತಾ ಇರುವಂಥ ಒಂದು ಚರ್ಚೆ ಏನಿದೆ, ಇದ್ರ ಹಿಂದೆ ಭಾಳ ದೊಡ್ಡ ಹುನ್ನಾರ ಇದೆ, ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ. ಇದು ಬರೀ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಅಂತಾರಾಜ್ಯ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಯೋಜನಾಬದ್ಧವಾಗಿ ಒಂದು ಹಿಂದೂಗಳ ಭಾವನೆ, ಹಿಂದೂಗಳ ಭಕ್ತಿ, ಹಿಂದೂಗಳ ಆಸ್ಥಾ, ದೇವಸ್ಥಾನ, ಧರ್ಮಗ್ರಂಥಗಳು ಇದನ್ನು ಅಪಪ್ರಚಾರ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ಇದೆ. ಸೊ ಈಗ ಇದರಲ್ಲಿ ನಡೆದಂಥ ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ, ಅತ್ಯಂತ ಕ್ರೌರ್ಯವಾಗಿದೆ. ಸೊ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಆ ಮಹಿಳೆ, ಆ ವಿದ್ಯಾರ್ಥಿನಿಯ ಕೊಲೆ ಮಾಡಿದಂಥವನ್ನ ಶೂಟ್ ಆ್ಯಟ್ ಸೈಟ್ ಮಾಡಬೇಕು, ಗಲ್ಲಿಗೇರಿಸಬೇಕು. ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಮೊದಲಿಂದನ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಅದೊಂದು ನಿಮಿತ್ತ ತಗೊಂಡು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹಿಂದುತ್ವದ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಇವತ್ತೇನು ಒಂದು ನಮ್ಮ ಬೇಸ್ ಇದೆ, ಅದನ್ನೇ ಕೆಡಿಸುವಂಥ ಪ್ರಯತ್ನ. ಇದರ ಹಿಂದೆ ಕಮ್ಯುನಿಸ್ಟ್ರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದು ಜನ ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಸೊ ಇವರೆಲ್ಲರೂ ಸೇರಿ ಇವತ್ತು ಹಿಂದುತ್ವದ ಮೇಲೆ ದಾಳಿ ಮಾಡುವಂಥ ಒಂದು ಷಡ್ಯಂತ್ರ ಧರ್ಮಸ್ಥಳದ ಪ್ರಕರಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನು ಇದ್ರ ಎಲ್ಲ ಹಿಂದಿರುವಂಥ ಉದ್ದೇಶಗಳು ಏನಿರ್ಬೋದು ನೋಡಿ? ಈ ರೀತಿಯ ನಮ್ಮ ಭಕ್ತಿ ಭಾವನೆಯನ್ನು ಅದನ್ನು ಕೆಡಿಸೋದು. ಉದಾಹರಣೆ ಹೇಳೋದಾದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಷ್ಟು ಇವತ್ತು ಸುಮಾರು ಒಂದು 7 ಕೋಟಿ ಜನ ಆ ಭಕ್ತರು ಬಂದು ಹೋಗ್ತಾರೆ. ಸೊ 7 ಕೋಟಿ ಜನರ ಭಕ್ತಿ ಭಾವನೆಯನ್ನು ಕೆಡಿಸೋಕ್ಕೇ ಅಲ್ಲಿ ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಅನ್ನುವಂಥದ್ದು ಇದೇ ಇವತ್ತೇನು ಷಡ್ಯಂತ್ರ ಮಾಡ್ತಾರೆ, ಇದೇ ಗುಂಪಿನ ಮಾನಸಿಕತೆಯನ್ನು ಅಲ್ಲೂ ಕೂಡ ಮಾಡಿದರು. ಜಲ್ಲಿಕಟ್ಟೆ ಅನ್ನುವಂಥದ್ದು ಒಂದು ದೊಡ್ಡ ತಮಿಳ್ನಾಡಿನಲ್ಲಿ ನಡೀತಾ ಇರೋವಂಥ ಇದಕ್ಕೆ ಅಲ್ಲೂ ಕೂಡ ಒಂದು ಕಲ್ಲು ಹಾಕುವಂಥ ಪ್ರಯತ್ನ ಮಾಡಿದರು. ಹೀಗೆ ಸಾಕಷ್ಟು ಇಡೀ ದೇಶದಲ್ಲಿ ನಮ್ಮ ಹಿಂದೂ ಭಾವನೆಗಳನ್ನು ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರದ್ದೇ ಇನ್ನೊಂದು ಭಾಗ ಅಂತಂದರೆ ಈ ಧರ್ಮಸ್ಥಳ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಿರಂತರವಾಗಿ ಆ ಕತೆ ಹೆಣಿತಿದ್ದಾರೆ ಸರ್, ಷಡ್ಯಂತ್ರದ ಭಾಗವಾಗಿ ಕತೆ ಹೆಣಿತಿದ್ದಾರೆ ಅಂಥವ್ರಿಗೇನು? ನೋಡಿ, ಇದನ್ನು ಎಷ್ಟು ಎಳಿತೀವಿ, ಎಷ್ಟು ಉದ್ದಾಗಿ ಎಳಿತೀವಿ, ಅದನ್ನು ಒಬ್ಬೊಬ್ಬರಾಗಿ ಒಂದೊಂದಾಗಿ ಬಂದು ಎಷ್ಟು ಸುಳ್ಳು ಹೇಳ್ತಾರೆ ಅಂತನ್ನುವಂಥದ್ದಕ್ಕೆ ಆ ಮಹಿಳೆ ಬಂದು ಎಂಥ ಭಟ್ ಅಂತ ಸುಜಾತಾ ಭಟ್ ಅಂತ ಹೇಳಿ ಬಂದು, ಸುಜಾತಾ ಭಟ್ ಬಂದು ನನ್ನ ಮಗಳಿದ್ದಾಳೆ, ನನ್ನ ಮಗಳು ಕೊಂದು ಹಾಕಿದ್ರು, ಎಂಥ ಹಸಿ ಸುಳ್ಳು ಹೇಳಿದಂಥವಳು ಇವತ್ತೇನಿಲ್ಲ, ಆನಂದವಾಗಿದ್ದಾಳೆ ಅವಳು. ಅಂದರೆ ಕಾಂಗ್ರೆಸ್ ಗೌರ್ಮೆಂಟು ಕೂಡ ಇಂಥವ್ರಿಗೆ ಒಳಗಡೆ ಹಾಕಬೇಕು, ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ನುವಂಥದ್ದಿಲ್ಲ. ಅವ್ನು ಬುರ್ಡೆ ಅವನು ತೊಗೊಂಡು ಬಂದದ್ದು ಎಲ್ಲಿಂದ ತೊಗೊಂಬಂದ ಅಂತನ್ನುವಂಥದ್ದು ಅದ್ರ ಬಗ್ಗೆನೂ ಯೋಚನೆ ಇಲ್ಲ. ಈಗ ಅವನು ಸುಳ್ಳು ಹೇಳಿದಾನೆ ಅಂತ ಅನ್ನೋದಕ್ಕೆ 13-14 ಕಡೆ ಅಗದಿದ್ದಕ್ಕೆ ಏನೂ ಸಿಕ್ಕಿಲ್ಲ. ಅಂಥವನಿಗೆ ಸುಳ್ಳು ಹೇಳಿದವನಿಗೆ ಶಿಕ್ಷೆ ಆಗಬೇಕು, ಅದೂ ಇಲ್ಲ, ಮತ್ತೆ ಸಿಕ್ಕಿದವಂತಿದ್ದಾರೆ. ಅದನ್ನು ನಾನು ಹೇಳೋದು. ಹಾಗಾದರೆ ನಾವು ಕೂಡ ಹೇಳ್ತೀವಿ, ಮಸೀದಿ ಕೆಳಗಡೆಗೆ, ಮಸೀದಿ ಸುತ್ತಮುತ್ತಲು, ಚರ್ಚ್ ಕೆಳಗಡೆಗೆ, ಚರ್ಚ್ ಸುತ್ತಮುತ್ತಲು ಕೂಡ ಸಾಕಷ್ಟು ರೀತಿಯ ಕೊಲೆಗಳಾಗಿದ್ದಾವೆ, ಸಾಕಷ್ಟು ಬುರುಡೆಗಳಿದ್ದಾವೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ SIT ನೇಮಿಸಲಿ. ಹಾಗಾದರೆ ಏನು ಬೇಕಾದ ಮಾಡೋದು ಅಂಥದ್ದು ಈ ಪ್ರವೃತ್ತಿ ಮಾನಸಿಕತೆ ಇದೆಲ್ಲ ಸರಿಯಲ್ಲ. ಇದನ್ನು ಇನ್ನೂ ಎಳಿಬೇಕು. ಒಬ್ಬೊಬ್ಬರು ಬಂದು ಒಂದೊಂದು ಸಲ ಅದಕ್ಕೆ ಕಂಪ್ಲೇಂಟ್ ಕೊಡುವಂಥ ಪ್ರವೃತ್ತಿ ಮಾಡ್ತಾ ಇದ್ದಾರಲ್ಲ, ಇರಬೇಕು. ಹಾಂ, ಇದು ನಿರಂತರವಾಗಿ ಜೀವಂತವಾಗಿ ಇಡಬೇಕು, ಚರ್ಚೆಯಲ್ಲಿರಬೇಕು, ಅಪಪ್ರಚಾರ ಮಾಡಬೇಕು, ಮಸಿ ಬೆಳೆಯಬೇಕು,
ರಾಡಿ ಸಿಡಿಸಬೇಕು, ಇದೇ ಅವರ ಉದ್ದೇಶ. ಸೊ SIT ಅವರು ಇಮ್ಮಿಡಿಯೇಟ್ ಈಗ ಈ 4-5 ಜನ ಇವರು ಏನಿದ್ದಾರೆ ಯಾಕೆ ಒಳಗೆ ಹಾಕ್ತಾ ಇಲ್ಲ? ಸುಮ್ಮನೆ ಅವ್ರು ಕರೆಸೋದು, ವಿಚಾರಣೆ ವಿಚಾರಣೆ ವಿಚಾರಣೆ. ಏನು ವಿಚಾರಣೆ ಮಾಡ್ತಾರೆ? ಏನು ವಿಚಾರಣೆ ಮಾಡ್ತಾರೆ? 4 ಜನ ನೀವು ಪ್ರಮುಖ ಪೊಲೀಸ್ ಆಫೀಸರ್ಗಳಿದ್ದೀರಿ, ಇದೇನಾ ವಿಚಾರಣೆ ಮಾಡೋದು? ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರು ಏನೇನು ಎಷ್ಟು ಸುಳ್ಳು ಹೇಳಿದ್ದಾರೆ. ನಾವು ಹೇಳ್ತೀವಿ, ಹಾಗಾದ್ರೆ ಕಂಪ್ಲೇಂಟ್ ನಾವು ಕೊಡ್ತೀವಿ. ಇಂಥ ಮಸೀದಿ ಕೆಳಗಡೆಗೆ ಬುರುಡೆಗಳಿದ್ದಾವೆ, ಅಗಿರ್ ನೋಡೋಣ. ನಾಟಕ ಮಾಡ್ತಾ ಇದ್ರಿ. ಸೊ ಇದು SITಗೆ ಶೋಭೆ ತರುವಂಥದ್ದಲ್ಲ. ಪೊಲೀಸ್ ಆಫೀಸರ್ಗಳು ನೀವು ಭಾಳ ಸಮರ್ಥರಿದ್ದೀರಿ, ನಿಮಗೂ ಶೋಭೆ ತರುವಂಥದ್ದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಈ ಸರ್ಕಾರಕ್ಕಾಗಲಿ ಏನು ಈ ಪೊಲೀಸ್ ಇಲಾಖೆಗೆ ತಾವೇನು ಸಲಹೆ ಕೊಡ್ತೀರಿ? ನೋಡಿ, ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿರುವಂಥ ಒಂದು ಭದ್ರವಾದ ಬುನಾದಿ ಅಂತಂದರೆ ಭಕ್ತಿ ಭಾವನೆ, ದೇವಸ್ಥಾನ, ಮಠಗಳು, ಮಠಾಧಿಪತಿಗಳು. ಸೊ ಇದಕ್ಕೆ ನೀವು ಧಕ್ಕೆ ತರುವಂಥದ್ದು ಬಹಳ ದೊಡ್ಡ ದ್ರೋಹ ಮಾಡ್ತೀರಿ, ಬಹಳ ದೊಡ್ಡ ತಪ್ಪು ಮಾಡ್ತೀರಿ. ಸೊ ಇದರ ವಿರುದ್ಧ ನಿಮಗೆ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ಶಾಪ ತಟ್ಟತ್ತೆ, ಸರ್ವನಾಶ ಆಗಿ ಹೋಗ್ತೀರಿ ಅಂತನ್ನುವಂಥ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸರ್ಕಾರ ಈ ವಿಚಾರದಲ್ಲಿ ತಪ್ಪನ್ನು ಮಾಡ್ತಿದೆ, ಇದಕ್ಕೆ ಅವಕಾಶ ಕೊಡಬಾರ್ದು. ಹಿಂದೂಗಳ ಭಾವನೆ ಇರ್ಬೋದು, ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬಾರ್ದು, ಇದು ನಿಮಗೆ ಶಾಪ ತಟ್ಟುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಿದ್ದಂಥ ಬೂಡೆ ಗ್ಯಾಂಗ್ ಮತ್ತೊಂದು ಹೊಸ ದಾಳವನ್ನು ಬಿಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಈಗ ಏನು ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡ ಅವರು ಒಂದು ಮಾಹಿತಿಯನ್ನು ಹೊರ ಹಾಕಿರುವಂಥದ್ದು. ಅದರಲ್ಲಿ ಕೂಡ ರಾಶಿ ಹಣಗಳನ್ನು ನಾನು ನೋಡಿದ್ದೇನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಬಿಟ್ಟಿರುವಂಥದ್ದು. ಸ್ಥಳ ಮಹಜರು ಆಗುವಂಥ ಸಂದರ್ಭದಲ್ಲಿ ನೋಡಿದ್ದೇನೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಹೇಳಿರುವಂಥದ್ದು. ನಮ್ಮ ಜೊತೆಗೆ ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂಥ ಪ್ರಮೋದ್ ಜಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಈ ಧರ್ಮಸ್ಥಳ ವಿಚಾರದಲ್ಲಿ ಏನಾಗ್ತಿದೆ ಅಂತ? ಧರ್ಮಸ್ಥಳದ ಸಂಬಂಧಪಟ್ಟಾಗೆ ಕಳೆದ 5-6 ತಿಂಗಳಿಂದ ನಡೀತಾ ಇರುವಂಥ ಒಂದು ಚರ್ಚೆ ಏನಿದೆ, ಇದ್ರ ಹಿಂದೆ ಭಾಳ ದೊಡ್ಡ ಹುನ್ನಾರ ಇದೆ, ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ. ಇದು ಬರೀ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಅಂತಾರಾಜ್ಯ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಯೋಜನಾಬದ್ಧವಾಗಿ ಒಂದು ಹಿಂದೂಗಳ ಭಾವನೆ, ಹಿಂದೂಗಳ ಭಕ್ತಿ, ಹಿಂದೂಗಳ ಆಸ್ಥಾ, ದೇವಸ್ಥಾನ, ಧರ್ಮಗ್ರಂಥಗಳು, ಇದನ್ನು ಅಪಪ್ರಚಾರ ಮಾಡುವಂಥ ಒಂದು ದೊಡ್ಡ ಷಡ್ಯಂತ್ರ ಇದೆ. ಸೊ ಈಗ ಇದರಲ್ಲಿ ನಡೆದಂಥ, ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ, ಅತ್ಯಂತ ಕ್ರೌರ್ಯವಾಗಿದೆ. ಸೊ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಆ ಮಹಿಳೆ, ಆ ವಿದ್ಯಾರ್ಥಿನಿಯ ಕೊಲೆ ಮಾಡಿದಂಥವನ್ನ ಶೂಟ್ ಆ್ಯಟ್ ಸೈಟ್ ಮಾಡಬೇಕು, ಗಲ್ಲಿಗೇರಿಸಬೇಕು. ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ನಾನು ಮೊದಲಿಂದನ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಅದೊಂದು ನಿಮಿತ್ತ ತಗೊಂಡು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹಿಂದುತ್ವದ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಇವತ್ತೇನು ಒಂದು ನಮ್ಮ ಬೇಸ್ ಇದೆ, ಅದನ್ನೇ ಕೆಡಿಸುವಂಥ ಪ್ರಯತ್ನ. ಇದರ ಹಿಂದೆ ಕಮ್ಯುನಿಸ್ಟ್ರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದು ಜನ ಇದ್ದಾರೆ, ಮುಸ್ಲಿಮರು ಇದ್ದಾರೆ. ಸೊ ಇವರೆಲ್ಲರೂ ಸೇರಿ ಇವತ್ತು ಹಿಂದುತ್ವದ ಮೇಲೆ ದಾಳಿ ಮಾಡುವಂಥ ಒಂದು ಷಡ್ಯಂತ್ರ ಧರ್ಮಸ್ಥಳದ ಪ್ರಕರಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನು ಇದ್ರ ಎಲ್ಲ ಹಿಂದಿರುವಂಥ ಉದ್ದೇಶಗಳು ಏನಿರ್ಬೋದು? ನೋಡಿ, ಈ ರೀತಿಯ ನಮ್ಮ ಭಕ್ತಿ ಭಾವನೆಯನ್ನು ಅದನ್ನು ಕೆಡಿಸೋದು. ಉದಾಹರಣೆ ಹೇಳೋದಾದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಷ್ಟು ಇವತ್ತು ಸುಮಾರು ಒಂದು 7 ಕೋಟಿ ಜನ ಆ ಭಕ್ತರು ಬಂದು ಹೋಗ್ತಾರೆ. ಸೊ 7 ಕೋಟಿ ಜನರ ಭಕ್ತಿ ಭಾವನೆಯನ್ನು ಕೆಡಿಸೋಕ್ಕೇ ಅಲ್ಲಿ ಮಹಿಳೆಯರಿಗೆ ಪ್ರವೇಶ ಕೊಡಬೇಕು ಅನ್ನುವಂಥದ್ದು ಇದೇ ಇವತ್ತೇನು ಷಡ್ಯಂತ್ರ ಮಾಡ್ತಾರೆ, ಇದೇ ಗುಂಪಿನ ಮಾನಸಿಕತೆಯನ್ನು ಅಲ್ಲೂ ಕೂಡ ಮಾಡಿದರು. ಜಲ್ಲಿಕಟ್ಟೆ ಅನ್ನುವಂಥದ್ದು ಒಂದು ದೊಡ್ಡ ತಮಿಳ್ನಾಡಿನಲ್ಲಿ ನಡೀತಾ ಇರೋವಂಥ ಇದಕ್ಕೆ ಅಲ್ಲೂ ಕೂಡ ಒಂದು ಕಲ್ಲು ಹಾಕುವಂಥ ಪ್ರಯತ್ನ ಮಾಡಿದರು. ಹೀಗೆ ಸಾಕಷ್ಟು ಇಡೀ ದೇಶದಲ್ಲಿ ನಮ್ಮ ಹಿಂದೂ ಭಾವನೆಗಳನ್ನು ಧಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ.
ಅದರದ್ದೇ ಇನ್ನೊಂದು ಭಾಗ ಅಂತಂದರೆ ಈ ಧರ್ಮಸ್ಥಳ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಿರಂತರವಾಗಿ ಆ ಕತೆ ಹೆಣಿತಿದ್ದಾರೆ ಸರ್, ಷಡ್ಯಂತ್ರದ ಭಾಗವಾಗಿ ಕತೆ ಹೆಣಿತಿದ್ದಾರೆ ಅಂಥವ್ರಿಗೇನು? ನೋಡಿ, ಇದನ್ನು ಎಷ್ಟು ಎಳಿತೀವಿ, ಎಷ್ಟು ಉದ್ದಾಗಿ ಎಳಿತೀವಿ, ಅದನ್ನು ಒಬ್ಬೊಬ್ಬರಾಗಿ ಒಂದೊಂದಾಗಿ ಬಂದು ಎಷ್ಟು ಸುಳ್ಳು ಹೇಳ್ತಾರೆ ಅಂತನ್ನುವಂಥದ್ದಕ್ಕೆ ಆ ಮಹಿಳೆ ಬಂದು ಎಂಥ ಭಟ್ ಅಂತ ಸುಜಾತಾ ಭಟ್ ಅಂತ ಹೇಳಿ ಬಂದು, ಸುಜಾತಾ ಭಟ್ ಬಂದು ನನ್ನ ಮಗಳಿದ್ದಾಳೆ, ನನ್ನ ಮಗಳು ಕೊಂದು ಹಾಕಿದ್ರು, ಎಂಥ ಹಸಿ ಸುಳ್ಳು ಹೇಳಿದಂಥವಳು ಇವತ್ತೇನಿಲ್ಲ, ಆನಂದವಾಗಿದ್ದಾಳೆ ಅವಳು. ಅಂದರೆ ಕಾಂಗ್ರೆಸ್ ಗೌರ್ಮೆಂಟು ಕೂಡ ಇಂಥವ್ರಿಗೆ ಒಳಗಡೆ ಹಾಕಬೇಕು, ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ನುವಂಥದ್ದಿಲ್ಲ. ಅವ್ನು ಬುರ್ಡೆ ಅವನು ತೊಗೊಂಡು ಬಂದದ್ದು ಎಲ್ಲಿಂದ ತೊಗೊಂಬಂದ ಅಂತ ಅನ್ನುವಂಥದ್ದು ಅದ್ರ ಬಗ್ಗೆನೂ ಯೋಚನೆ ಇಲ್ಲ. ಈಗ ಅವನು ಸುಳ್ಳು ಹೇಳಿದಾನೆ ಅಂತ ಅನ್ನೋದಕ್ಕೆ 13-14 ಕಡೆ ಅಗದಿದ್ದಕ್ಕೆ ಏನೂ ಸಿಕ್ಕಿಲ್ಲ, ಅಂಥವನಿಗೆ ಸುಳ್ಳು ಹೇಳಿದವನಿಗೆ ಶಿಕ್ಷೆ ಆಗಬೇಕು ಅದು ಇಲ್ಲ, ಮತ್ತೆ ಸಿಕ್ಕಿದವಂತಿದ್ದಾರೆ. ಅದನ್ನು ನಾನು ಹೇಳೋದು. ಹಾಗಾದರೆ ನಾವು ಕೂಡ ಹೇಳ್ತೀವಿ, ಮಸೀದಿ ಕೆಳಗಡೆಗೆ, ಮಸೀದಿ ಸುತ್ತಮುತ್ತಲು, ಚರ್ಚ್ ಕೆಳಗಡೆಗೆ, ಚರ್ಚ್ ಸುತ್ತಮುತ್ತಲು ಕೂಡ ಸಾಕಷ್ಟು ರೀತಿಯ ಕೊಲೆಗಳಾಗಿದ್ದಾವೆ, ಸಾಕಷ್ಟು ಬುರುಡೆಗಳಿದ್ದಾವೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ SIT ನೇಮಿಸಲಿ. ಹಾಗಾದರೆ ಏನು ಬೇಕಾದ ಮಾಡೋದು ಅಂಥದ್ದು ಈ ಪ್ರವೃತ್ತಿ ಮಾನಸಿಕತೆ ಇದೆಲ್ಲ ಸರಿಯಲ್ಲ. ಇದನ್ನು ಇನ್ನೂ ಎಳಿಬೇಕು. ಒಬ್ಬೊಬ್ಬರು ಬಂದು ಒಂದೊಂದು ಸಲ ಅದಕ್ಕೆ ಕಂಪ್ಲೇಂಟ್ ಕೊಡುವಂಥ ಪ್ರವೃತ್ತಿ ಮಾಡ್ತಾ ಇದ್ದಾರಲ್ಲ, ಇರಬೇಕು. ಹಾಂ, ಇದು ನಿರಂತರವಾಗಿ ಜೀವಂತವಾಗಿ ಇಡಬೇಕು, ಚರ್ಚೆಯಲ್ಲಿರಬೇಕು, ಅಪಪ್ರಚಾರ ಮಾಡಬೇಕು, ಮಸಿ ಬೆಳೆಯಬೇಕು, ರಾಡಿ ಸಿಡಿಸಬೇಕು, ಇದೇ ಅವರ ಉದ್ದೇಶ. ಸೊ SIT ಅವರು ಇಮ್ಮಿಡಿಯೇಟ್ ಈಗ 4-5 ಜನ ಇವರು ಏನಿದ್ದಾರೆ, ಯಾಕೆ ಒಳಗೆ ಹಾಕ್ತಾ ಇಲ್ಲ? ಸುಮ್ಮನೆ ಅವ್ರು ಕರೆಸೋದು, ವಿಚಾರಣೆ. ಏನು ವಿಚಾರಣೆ ಮಾಡ್ತಾರೆ? 4 ಜನ ನೀವು ಪ್ರಮುಖ ಪೊಲೀಸ್ ಆಫೀಸರ್ಗಳಿದ್ದೀರಿ, ಇದೇನಾ ವಿಚಾರಣೆ ಮಾಡೋದು? ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರು ಎಷ್ಟು ಸುಳ್ಳು ಹೇಳಿದ್ದಾರೆ. ನಾವು ಹೇಳ್ತೀವಿ, ಹಾಗಾದ್ರೆ ಕಂಪ್ಲೇಂಟ್ ನಾವು ಕೊಡ್ತೀವಿ, ಇಂಥ ಮಸೀದಿ ಕೆಳಗಡೆಗೆ ಬುರುಡೆಗಳಿದ್ದಾವೆ, ಅಗಿರ್ ನೋಡೋಣ. ನಾಟಕ ಮಾಡ್ತಾ ಇದ್ರಿ. ಸೊ ಇದು SITಗೆ ಶೋಭೆ ತರುವಂಥದ್ದಲ್ಲ. ಪೊಲೀಸ್ ಆಫೀಸರ್ಗಳು ನೀವು ಭಾಳ ಸಮರ್ಥರಿದ್ದೀರಿ, ನಿಮಗೂ ಶೋಭೆ ತರುವಂಥದ್ದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಈ ಸರ್ಕಾರಕ್ಕಾಗಲಿ ಏನು ಪೊಲೀಸ್ ಇಲಾಖೆಗೆ ತಾವೇನು ಸಲಹೆ ಕೊಡ್ತೀರಿ? ನೋಡಿ, ಸರ್ಕಾರ ಇವತ್ತು ನಮ್ಮ ದೇಶದಲ್ಲಿರುವಂಥ ಒಂದು ಭದ್ರವಾದ ಬುನಾದಿ ಅಂತಂದರೆ ಭಕ್ತಿ ಭಾವನೆ, ದೇವಸ್ಥಾನ, ಮಠಗಳು, ಮಠಾಧಿಪತಿಗಳು. ಸೊ ಇದಕ್ಕೆ ನೀವು ಧಕ್ಕೆ ತರುವಂಥದ್ದು ಬಹಳ ದೊಡ್ಡ ದ್ರೋಹ ಮಾಡ್ತೀರಿ, ಬಹಳ ದೊಡ್ಡ ತಪ್ಪು ಮಾಡ್ತೀರಿ. ಸೊ ಇದರ ವಿರುದ್ಧ ನಿಮಗೆ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ಶಾಪ ತಟ್ಟತ್ತೆ, ಸರ್ವನಾಶ ಆಗಿ ಹೋಗ್ತೀರಿ ಅಂತನ್ನುವಂಥ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸರ್ಕಾರ ಈ ವಿಚಾರದಲ್ಲಿ ತಪ್ಪನ್ನು ಮಾಡ್ತಿದೆ, ಇದಕ್ಕೆ ಅವಕಾಶ ಕೊಡಬಾರ್ದು. ಹಿಂದೂಗಳ ಭಾವನೆ ಇರ್ಬೋದು, ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬಾರ್ದು, ಇದು ನಿಮಗೆ ಶಾಪ ತಟ್ಟುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ.